Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, we are going to focus about India's role in United Nations. ಈ ಸಂಚಿಕೆಯಲ್ಲಿ ಭಾರತ ಮತ್ತು ವಿಶ್ವಸಂಸ್ಥೆಯ ಬಗ್ಗೆ ಚರ್ಚೆ ಮಾಡೋಣ. ನಮಗೆ ಗೊತ್ತು, ಭಾರತ ವಿಶ್ವಸಂಸ್ಥೆಯ ಒರಿಜಿನಲ್ ಮೆಂಬರ್, ಫೌಂಡಿಂಗ್ ಮೆಂಬರ್. ವಿಶ್ವಸಂಸ್ಥೆಯ ಘೋಷಣೆಯನ್ನು ವಾಷಿಂಗ್ಟನ್ ಡಿ.ಸಿಯಲ್ಲಿ ಜನವರಿ 1, 1942 ಸಹಿ ಹಾಕಿರುತ್ತದೆ. ಏಪ್ರಿಲ್ ಮತ್ತು ಜೂನಲ್ಲಿ ನಡೆದಂತಹ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ಭಾರತವು ಭಾಗವಹಿಸಿರುತ್ತದೆ. So it gives a very strong foundation for India. ಬೇರೆ ರಾಷ್ಟ್ರಗಳು ಆವಾಗ ಇವಾಗ ಬಂದು ಸೇರ್ಕೊಂಡ್ವು, ಬಟ್ ಆದರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚಿತವಾಗಿಯೇ ವಿ ವರ್ ವೆರಿ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ಯುನೈಟೆಡ್ ನೇಷನ್. ಆದರೆ ಭಾರತವು ಶಾಶ್ವತ ಸದಸ್ಯ ಅಲ್ಲ. ಯಾವುದರಲ್ಲಿ? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ. ತಾತ್ಕಾಲಿಕವಾಗಿ ಆವಾಗ ಇವಾಗ 2 ವರ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದರೆ ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಹೃದಯ. ಮುಖ್ಯ ನಿರ್ಧಾರಗಳು ತಗೊಳ್ಳುವಂಥದ್ದು ಅಲ್ಲಿ. 5 ಶಾಶ್ವತ ರಾಷ್ಟ್ರಗಳು, 10 ತಾತ್ಕಾಲಿಕ 2 ವರ್ಷಕ್ಕೊಮ್ಮೆ ಚೇಂಜ್ ಆಗುವಂತಹ ರಾಷ್ಟ್ರಗಳು. 2021-22ರಲ್ಲಿ ಭಾರತವು ತಾತ್ಕಾಲಿಕ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ವಿಶ್ವಸಂಸ್ಥೆಯ G4 ಗ್ರೂಪ್ ಆಫ್ ನೇಷನ್ಸ್ನಲ್ಲಿ ಭಾರತವು ಒಂದು ಭಾಗವಹಿಸಿದೆ. ಇದರ ಜೊತೆಯಲ್ಲಿ G4 ರಾಷ್ಟ್ರವು ಭಾರತವೂ ಕೂಡ ಶಾಶ್ವತ ಸದಸ್ಯತ್ವವನ್ನು ಪಡ್ಕೋಬೇಕು ಅಂತ ಇಚ್ಛಿಸುತ್ತಿದೆ. ಇದರ ಜೊತೆಯಲ್ಲಿ ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ಗ್ರೂಪ್ ಆಫ್ 77 ಕಂಟ್ರೀಸ್. ಇದರ ಜೊತೆಯಲ್ಲಿ ಭಾರತದ ಕೊಡುಗೆ ಎಷ್ಟಿದೆ ಅಂತ ಹೇಳಿದ್ರೆ, ವಿ ಪಾರ್ಟಿಸಿಪೇಟೆಡ್ ಇನ್ ಆಲ್ ಸ್ಪೆಷಲೈಸ್ಡ್ ಏಜೆನ್ಸೀಸ್. ಎಲ್ಲ ವಿಶೇಷ ಏಜೆನ್ಸಿಗಳಲ್ಲಿ, ವಿಶ್ವಸಂಸ್ಥೆಯ ಏಜೆನ್ಸಿಗಳಲ್ಲಿ, ಅಂಗಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ವಿಶ್ವಸಂಸ್ಥೆಯ ಶಾಂತಿ ಪಡೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಕೊರಿಯಾ ಯುದ್ಧದ ಸಮಯದಲ್ಲಿ ವಿ ಇಂಟರ್ವೀನ್ಡ್ ಆನ್ ಬಿಹಾಫ್ ಆಫ್ ಯುನೈಟೆಡ್ ನೇಷನ್ಸ್. ಈಜಿಪ್ಟು, ಕಾಂಗೋ, ಸೋಮಾಲಿಯ, ಅಂಗೋಲಾ, ಹ್ಯಾಟಿ, ಲಿಬೇರಿಯಾ, ಲೆಬನಾನ್, ರವಾಂಡಾ ಮತ್ತು ಅತ್ಯಂತ ರೀಸೆಂಟಾಗಿ ದಕ್ಷಿಣ ಸೂದಾನ್ ವಿವಾದದಲ್ಲಿ ಭಾರತವು ಶಾಂತಿ ಪಡೆಯ ಮೂಲಕ ಸಕ್ರಿಯವಾಗಿರುವಂತಹ ಪಾತ್ರ ವಹಿಸಿಕೊಂಡಿದೆ. ಸೊ ಭಾರತ ಮತ್ತು ಸಂಸ್ಥೆಯ ಸಂಬಂಧ ಐತಿಹಾಸಿಕವಾಗಿದ್ದು ಸಕಾರಾತ್ಮಕವಾಗಿದೆ ಎಂಬುವಂಥದ್ದು ಇಲ್ಲಿ ಗೋಚರವಾಗುತ್ತದೆ. ನೋಡಿ,
ಆ ಸಮಯದಲ್ಲಿ 42 ಡಿಕ್ಲರೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಸೈನ್ ಮಾಡ್ತೀವಲ್ಲ, ಜನವರಿ 1, 1942 ವಾಷಿಂಗ್ಟನ್ ಡಿ ಸಿಯಲ್ಲಿ. ಗಿರಿಜಾ ಶಂಕರ್ ಬಾಜ್ಪೇಯಿ ಅವರು ಭಾರತವನ್ನು ಪ್ರತಿನಿಧಿಸುತ್ತಾರೆ. ಅದಾದ ನಂತರ ರಾಮಸ್ವಾಮಿ ಮೂರ್ಲಿಯರವರು ಭಾರತದ ಪರವಾಗಿ ವಿಶ್ವಸಂಸ್ಥೆಯ ದಾಖಲೆಗೆ ಸೈನ್ ಮಾಡಿರ್ತಾರೆ. ಜೊತೆಯಲ್ಲಿ ರಾಮಸ್ವಾಮಿ ಮೂರ್ಲಿಯರವರು ನಂತರದಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಮೊದಲ ಅಧ್ಯಕ್ಷರು ಆಗ್ತಾರೆ. ಒಂದು ಪ್ರಶ್ನೆ ನೀವು ಕೇಳ್ಬೋದು, ಭಾರತಕ್ಕೆ ಸ್ವಾತಂತ್ರ್ಯನೇ ಬಂದಿಲ್ಲ, ಸೊ ಭಾರತ ಯಾವ ರೀತಿಯಾಗಿ ವಿಶ್ವಸಂಸ್ಥೆಯ ಆರಂಭದ ಸದಸ್ಯರಾಗ್ಬೋದು ಅಂತ ಕೇಳ್ಬೋದು ಈ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂದರೆ, ಇನ್ನು ಸ್ವತಂತ್ರ ಇಲ್ಲದಂತಹ ರಾಷ್ಟ್ರಗಳಾಗಿರುವಂತಹ ಬ್ರಿಟಿಷ್ ಕಾಲೋನಿಗಳು, ಮೂಲವಾಗಿ ಭಾರತ ಸೇರಿದಂತೆ ಕೆನಡಾ, ದಕ್ಷಿಣ ಆಫ್ರಿಕಾ, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ಎಲ್ಲ ಬ್ರಿಟಿಷ್ ಕಾಲೋನಿಗಳಿಗೆ ಅವಕಾಶ ಕಲ್ಪಿಸಲಾಯಿತು, ನೀವು ಸ್ವತಂತ್ರವಾಗಿ ಬನ್ನಿ ಭಾಗವಹಿಸಿ ಅಂತ. ಸೊ ದಿಸ್ ಇಸ್ ದ ಆನ್ಸರ್ ಹೌ ಇಂಡಿಯಾ made its representation felt despite being a British colony. ಭಾರತವು ಬಯಸುವಂತೆ ವಿಶ್ವಸಂಸ್ಥೆಯ ಸದಸ್ಯತ್ವ, ಅದರಿಂದ ಏನು ಸಿಗುತ್ತೆ ಭಾರತಕ್ಕೆ? ಭಾರತದ ನಂಬಿಕೆ ಏನು ಅಂದರೆ, ವಿಶ್ವಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಸಾಧ್ಯ. ವಿಶ್ವದಲ್ಲಿ ಬದಲಾವಣೆಗಳು ಆಗಬೇಕಾದರೆ ವಿಶ್ವಸಂಸ್ಥೆ ಸ್ಟ್ರಾಂಗ್ ಆಗಿರಬೇಕು. ಆ ಒಂದು ಕಾರಣಕ್ಕೋಸ್ಕರ ಜನಾಂಗೀಯ ಭೇದ, ಸಾಮ್ರಾಜ್ಯಶಾಹಿಯ ವಿರುದ್ಧವಾಗಿ, ವಸಾಹತುಶಾಹಿಯ ವಿರುದ್ಧವಾಗಿ ಭಾರತ ಕೆಲಸ ಮಾಡಿತು. ಇನ್ನಷ್ಟು ಕಾರ್ಯಗಳ ಬಗ್ಗೆ, ಭಾರತದ ಕೊಡುಗೆಗಳ ಬಗ್ಗೆ ಸ್ವಲ್ಪ ನೋಡೋಣ. ಸ್ವತಂತ್ರ ಬಂದ ನಂತರ ಅತ್ಯಂತ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಷಯ ಅಂದರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಯಾಗಿದ್ದು ಡಿಸೆಂಬರ್ 10, 1948. ಈ ಘೋಷಣೆಯನ್ನು ಮಾಡುವಂತಹ ಸಮಯದಲ್ಲಿ ಭಾರತದ ಕೊಡುಗೆ ಅಪಾರವಾಗಿರುವಂಥದ್ದು. ಇಲ್ಲಿ ಡಾಕ್ಟರ್ ಹನ್ಸಾ ಮೆಹತಾರವರು, ಗಾಂಧಿವಾದಿಗಳು, ಸಮಾಜ ಸೇವಕರು, ಇವರ ನೇತೃತ್ವದಲ್ಲಿ ಭಾರತದ ಒಂದು ನಿಯೋಗ ಹೋಗಿ ಬಹುತೇಕವಾಗಿರುವಂತಹ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ಚಿಂತನೆಗಳನ್ನ ವಿಶ್ವ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಸೇರಿಕೊಂಡಿದೆ. ಮತ್ತೊಂದು ವಿಶೇಷವಾಗಿರುವಂಥ ಭಾರತದ ಕೊಡುಗೆ ಏನು ಅಂದರೆ, ಆ ಸಮಯದಲ್ಲಿ ಮಾನವ ಹಕ್ಕುಗಳ ಘೋಷಣೆಯ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಪರ್ಸನ್ ಆಗಿರುವಂತಹ ಎಲೆನೋರ್ ರೋಸ್ವೆಲ್ಟ್ ರವರು ಒಂದು ಪದನ ಸೇರಿಸ್ತಾರೆ. ಏನೋ, ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಅಫ್ಕೋರ್ಸ್ ಮೆನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವುಮೆನ್ ಅಂತಲೂ ಕೂಡ ನಾವು ಪರಿಗಣಿಸ್ತೀವಿ. ಆದರೆ ಭಾರತೀಯರು ಒಪ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು, ಯಾಕೆ ಆಲ್ ಮೆನ್ ಅಂತ ಬದಲಿಸ್ತೀರಾ? ವೈ ಡೋಂಟ್ ಯು ಮೆನ್ಷನ್ ಆಲ್ ಹ್ಯೂಮನ್ ಬೀಯಿಂಗ್ಸ್?
ಸೊ ಇವತ್ತು ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನು ತೆಗೆದು ನೀವು 30 ವಿಧಿಗಳನ್ನ ನೀವು ನೋಡಿದಾಗ ನಿಮಗೆ ಮೇಲೆ ಕಾಣುವಂತಹ ಒಂದು ಲೈನಲ್ಲಿರುವಂಥದ್ದು ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕ್ರಿಯೇಟೆಡ್ ಈಕ್ವಲ್. ದಿಸ್ ಈಸ್ ಇಂಡಿಯಾಸ್ ಕೊಡುಗೆ. 1953ಕ್ಕೆ ಬನ್ನಿ. ವಿಜಯಲಕ್ಷ್ಮಿ ಪಂಡಿತ್. ಯಾರು ಅಂದ್ಕೊಂಡಿದ್ದೀರಾ ವಿಜಯಲಕ್ಷ್ಮಿ ಪಂಡಿತ್ನ? ಪಂಡಿತ್ ಜವಾಹರ್ಲಾಲ್ ನೆಹರೂರವರ ತಂಗಿ. ಇವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೊದಲ ಮಹಿಳೆ ಅಧ್ಯಕ್ಷರಾಗಿ ನೇಮಿಸಲಾಯಿತು. ಸುಮ್ಮನೆ ಅಲ್ಲ, ಭಾರತ ಅಂದರೆ ಭಾರತದ ಕೊಡುಗೆ ಅಪಾರವಾಗಿದೆ ವಿಶ್ವಸಂಸ್ಥೆಯಲ್ಲಿ. ವಿಶ್ವದಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು. ಶಸ್ತ್ರಗಳ ರೇಸ್ ಅಂತ ಏನು ಕರಿತೀವೋ, ಕೇವಲ ಶಸ್ತ್ರಗಳನ್ನು ಪಡ್ಕೊಳ್ಳುವಂತಹ ಉದ್ದೇಶಗಳು ಸ್ಟಾಪ್ ಆಗಬೇಕು. ಸಮನಾಗಿರುವಂತಹ ಬಡ ರಾಷ್ಟ್ರಗಳ ಪರವಾಗಿರುವಂಥ ಆರ್ಥಿಕ ವ್ಯವಸ್ಥೆ ಶುರುವಾಗಬೇಕು. ಕೊರಿಯಾ ಯುದ್ಧವು ಅಂತ್ಯಗೊಳಿಸಲು ಭಾರತ ಕೆಲಸ ಮಾಡಿದೆ. 5 ಸದಸ್ಯ ಇರುವಂತಹ ನ್ಯೂಟ್ರಲ್ ನೇಷನ್ಸ್ ರಿಪ್ಯಾಟ್ರಿಯೇಷನ್ ಕಮಿಷನ್, ಭಾರತವು ಇದರ ಚೇರ್ಪರ್ಸನ್ ಆಗಿತ್ತು. ಅದಾದ ನಂತರ ಭಾಳ ಪ್ರಮುಖವಾಗಿರುವ ಅಂತಾರಾಷ್ಟ್ರೀಯ ಕಮಿಷನ್ ಆಯೋಗಗಳಲ್ಲಿ ಸೂಪರ್ವೈಸರ್ ಆಗಿ ವಿಯೆಟ್ನಾಂ, ಕ್ಯಾಂಬೋಡಿಯಾ, ಲಾವೋಸ್ ಚೇರ್ಮನ್ಶಿಪ್ಪನ್ನು ಪಡ್ಕೊಂಡಿತ್ತು. 1955-56ರಲ್ಲಿ ಸಂಭವಿಸುವಂತಹ ಈಜಿಪ್ಟ್ನಲ್ಲಿರುವಂತಹ ಸುವೀಸ್ ಕೆನಾಲ್ ಕ್ರೈಸಿಸ್ನಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸ್ತು. ನಿಮಗೆಲ್ಲ ಗೊತ್ತು ಅಲಿಪ್ತ ಚಳುವಳಿಯಲ್ಲಿ ಭಾರತದ ಕೊಡುಗೆ ಎಷ್ಟಿತ್ತು ಅಂತ. ಭದ್ರತಾ ಮಂಡಳಿಯ ವ್ಯವಸ್ಥೆಯಲ್ಲಿ ಆರಂಭದ ದಿನಗಳಲ್ಲಿ ಬಹುತೇಕ ಕಾರ್ಯವನ್ನು ಭಾರತ ನಿರ್ವಹಿಸಿದೆ. ಆರಂಭದಲ್ಲಿ ಭಾರತಕ್ಕೆ ವಿಶ್ವಸಂಸ್ಥೆಯ ಮೇಲೆ ಎಷ್ಟು ದೊಡ್ಡ ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನದವರು 1947 ಅಕ್ಟೋಬರ್ 25ರಂದು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ನಾವು ವಿಶ್ವಸಂಸ್ಥೆಗೆ ಹೋಗ್ತೀವಿ, ಅವರು ಇತ್ಯರ್ಥ ಮಾಡ್ತಾರೆ ಈ ಒಂದು ವಿವಾದನ ಅಂತ. ಬಟ್ ಆದರೆ ಏನಾಯಿತು ಅಂತ ನಿಮಗೆಲ್ಲ ಗೊತ್ತಿರುವಂಥದ್ದು. ಇವತ್ತಿನ ಸಮಯದಲ್ಲಿ ಅಂತಾರಾಷ್ಟ್ರ ತಜ್ಞ ಬ್ರಹ್ಮಚಲನಿಯವರು ಹೇಳ್ತಾರೆ, ನೆಹರು ಡಿಡ್ ನಾಟ್ ಅಪ್ರಿಷಿಯೇಟ್ that the United Nations was an institution of power politics, not an impartial police force. ವಿಶ್ವಸಂಸ್ಥೆ ನೆಹರು ಹೇಳುವಂಥ ಮಾತಿದು. ಪ್ರಬಲ ರಾಜ್ಯದ ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇದ್ದಾರಲ್ಲ, ಛೆ ಅಂತ ಹೇಳ್ತಾರಂತೆ. ಇದು ನಮಗೆ ತೋರಿಸುತ್ತೆ ವಿಶ್ವಸಂಸ್ಥೆಯಲ್ಲಿ ನಾವು ಒಂದು ಚಿಕ್ಕ ಹುಳು ಥರ ನೋಡ್ತಾ ಇದ್ರು ಅವರು. ದೊಡ್ಡ ರಾಷ್ಟ್ರಗಳು ಈ ಭಾರತನ ನಾವು ಹೇಳ್ದಂಗೆ ಕೇಳುತ್ತೆ ಆ ರಾಷ್ಟ್ರ, ಅದರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು, ಆ ರೀತಿಯಾಗಿರುವಂತಹ ಅಹಂಕಾರ ದೊಡ್ಡ ರಾಷ್ಟ್ರಗಳಿದ್ದದ್ದನ್ನು ನಾವು ನೋಡಿದ್ದೀವಿ. ಸೊ ದೇರ್ಫೋರ್ ಇಂಡಿಯಾ ವಾಸ್ ಡಿಸಪಾಯಿಂಟೆಡ್. ಯಾಕೆ ಡಿಸಪಾಯಿಂಟೆಡ್ ಅಂತ ಹೇಳಿದ್ರೆ, ಭದ್ರತಾ ಮಂಡಳಿಯಲ್ಲಿ ಅಮೇರಿಕಾ,
ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಏನು ಮಾಡ್ತು ಅಂದರೆ, ಗೋವಾ ರಾಜ್ಯ ಇವತ್ತು ನಮ್ಮ ದೇಶದ ಒಂದು ಭಾಗ. ಆದರೆ ಆ ಗೋವಾ ರಾಜ್ಯ ಮೂಲವಾಗಿ ಪೋರ್ಚುಗೀಸಿನ ವಸಾಹತುಶಾಹಿಗೆ ಬಂದಂತಹ ಒಂದು ಜಾಗವಾಗಿತ್ತು. ಯಾವಾಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನೋಡಪ್ಪ ಇದು ನಮ್ಮ ಜಾಗ, ನೀವು ಹೊಟ್ಟೋಗ್ಬಿಡಿ, ನಮಗೆ ಬಂದ್ಬಿಡ್ಲಿ ಅಂತ ಕೇಳಿಲ್ಲ ಅವರು. ಅದಕ್ಕೆ ನೆಹರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಆರ್ಮಿನ ಕಳಿಸಿ ಫೋರ್ಸ್ಫುಲ್ಲಾಗಿ ಗೋವಾನ ಕ್ಯಾಪ್ಚರ್ ಮಾಡುವಂಥ ನಿರ್ಧಾರಗಳು ತಗೊಳ್ತಾರೆ. ಆದರೆ ವಿಶ್ವಸಂಸ್ಥೆಯಲ್ಲಿ ಈ ರಾಷ್ಟ್ರಗಳು ಯಾವುದು, ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಿಡೋದಿಲ್ಲ. ಏನು ನಾನ್ಸೆನ್ಸ್ ಅಲ್ವಾ? ನಮಗೆ ಸಪೋರ್ಟ್ ಮಾಡಿದ್ದು ಆ ಟೈಮ್ನಲ್ಲಿ ಸೋವಿಯತ್ ಯೂನಿಯನ್. ಅದು ವೀಟು ಹಾಕ್ತು ಭಾರತದ ಪರವಾಗಿ. ನೋಡಿ, ಭಾರತಕ್ಕೆ ಯಾವಾಗ ಸಮಸ್ಯೆ ಆಗುತ್ತೋ ಆವಾಗ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಭದ್ರತಾ ಮಂಡಳಿಯ ರಾಷ್ಟ್ರ ಅಂತ ಹೇಳಿದ್ರೆ ದಟ್ ಈಸ್ ಸೋವಿಯತ್ ಯೂನಿಯನ್. ಇನ್ನು ಯಾರೂ ನಿಂತಿಲ್ಲ ನಮ್ಮ ಪರವಾಗಿ ಆ ಒಂದು ಕಷ್ಟದ ಸಮಯದಲ್ಲಿ. ದಟ್ ಈಸ್ ಅ ರೀಸನ್ ವೈ ವಿ ಆರ್ ನಾಟ್ ಏಬಲ್ ಟು ಲೀವ್ ರಷ್ಯಾ ಈವನ್ ನೌ. ಅಮೇರಿಕಾ ಅವ್ರಿಗೆ ಇವಾಗ ಕೋಪ ಬಂದಿದೆ. ಅಫ್ಕೋರ್ಸ್ ನೆಕ್ಸ್ಟ್ ಸೆಷನಲ್ಲಿ ಅದು ಚರ್ಚೆ ಮಾಡೋಣ. ಯಾಕೆ ಭಾರತ ನಮ್ಮಿಂದ ಆಯುಧಗಳನ್ನ ಖರೀದಿ ಮಾಡ್ತಾ ಇಲ್ಲ? ರಫೇಲ್ ವಿಮಾನಗಳನ್ನ ನಾವು ಅಮೇರಿಕಾದಿಂದ ಖರೀದಿ ಮಾಡಲಿಲ್ಲ, ಫ್ರಾನ್ಸಿಂದ ಖರೀದಿ ಮಾಡಿದ್ವಿ. ಮತ್ತು ನಮ್ಮಲ್ಲಿರುವಂತಹ ಮಿಗ್ ವಿಮಾನಗಳು, ಬಹುತೇಕವಾಗಿ ಸುಖೋಯ್ ವಿಮಾನಗಳೆಲ್ಲವೂ ಕೂಡ ನಾವು ಖರೀದಿ ಮಾಡಿರುವಂಥದ್ದು ಸೋವಿಯತ್ ಇಂಡಿಯಾ. ಇವತ್ತು $5 ಬಿಲಿಯನ್ ಬಳಕೆ ಮಾಡಿ ನಾವು ಮತ್ತೆ ಸೋವಿಯತ್ ಯೂನಿಯನ್ನಿಂದ S-400 ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ನ ತರಿಸ್ತಾ ಇದ್ದೀವಿ. ಇದಕ್ಕೂ ಕೂಡ ಅಮೇರಿಕ ಕೋಪ ವ್ಯಕ್ತಪಡಿಸ್ತಾ ಇದೆ. ಯಾಕೆ ಇಷ್ಟೊಂದು ಅವಿಭಾಜ್ಯ ಸಂಬಂಧ ಇದೆ ಸೋವಿಯತ್ ಅಂತ ಹೇಳಿದ್ರೆ, ಅವರು ನಮಗೆ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಮಾಡಿದಂತಹ ಸಹಾಯ ವೀಟೋನ ಬಳಕೆ ಮಾಡಿ ಭಾರತದ ಪರವಾಗಿ ಅವರು ನಿಂತ್ಕೊಳ್ತಾರೆ. ಆವತ್ತಿನ ಸಮಯದಲ್ಲಿ ವಿ.ಕೆ. ಕೃಷ್ಣ ಮೆನನ್ರವರು ಭಾರತದ ರಾಯಭಾರಿಯಾಗಿರ್ತಾರೆ ವಿಶ್ವಸಂಸ್ಥೆಗೆ. ಅವರ ಒಂದು ನಾಯಕತ್ವದಲ್ಲಿ ಬಹಳ ಆ್ಯಕ್ಟಿವ್ ರೋಲ್ ವಾಸ್ ಪ್ಲೇಡ್ ಬೈ ಇಂಡಿಯಾ. ಬಟ್ ಅಗೇನ್ ನಿಮಗೆ ಗೊತ್ತು, 62 ಆದ ನಂತರ ನಾವು ಯುದ್ಧದಲ್ಲಿ ಸೋಲ್ತೀವಿ. ಸೋತಿದ ನಂತರ ಭಾರತದ ಪ್ರೈಡ್ ಏನಿತ್ತು, ಆ ಹುಮ್ಮಸ್ಸು, ಹೆಮ್ಮೆ ಏನಿತ್ತು ಮತ್ತು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ನಾವು ಕಳ್ಕೊಳ್ತೀವಿ. ಸೊ ಯಾವಾಗ ನಮ್ಮ ಹತ್ತಿರನೇ ವೈರಿ ಇದ್ನೋ ಆವಾಗ ವಿ ವಾಂಟೆಡ್ ಸಮ್ ಮಿಲಿಟರಿ ಸಪೋರ್ಟ್. ಸೊ ದಟ್ ಈಸ್ ವೆನ್ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ದ ವೆಸ್ಟರ್ನ್ ಕಂಟ್ರೀಸ್. ಇಂಡಿಯಾ ಬಿಕೇಮ್ ಇನ್ವಾಲ್ವ್ಡ್ ಇನ್ 2 more wars ವಿತ್ ಪಾಕಿಸ್ತಾನ್, 65 ಮತ್ತು 71. ಇಲ್ಲಿ ನಮ್ಮಲ್ಲಿರುವಂತಹ ಭಾಳಷ್ಟು ರಾಜಕೀಯ ಸಮಸ್ಯೆಗಳು, ದಟ್ ಈಸ್ ಅ ಟೈಮ್ ವೆನ್ ವಿ ಹ್ಯಾಡ್ ಎಮರ್ಜೆನ್ಸಿ ಪೀರಿಯಡ್. ಆರ್ಥಿಕವಾಗಿ ಇಟ್ ವಾಸ್ ಕಾಲ್ಡ್ ಎಸ್ ಲೈಸೆನ್ಸ್ ರಾಜ್. ಕುಸಿತಾ ಇರುವಂತಹ ಆರ್ಥಿಕ ಪರಿಸ್ಥಿತಿ, ಆಹಾರ ಇಲ್ಲ ಜನಗಳಿಗೆ, ಉಪವಾಸದಿಂದ ಸಾಯುವಂಥ ಭಾರತೀಯರನ್ನು ನೋಡಿದ್ದೀವಿ. ಬರಗಾಲದ ಒಂದು ಸಮಯ. ಇಂಥ ಸಮಯದಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಸ್ಟೇಟಸ್ ಏನಿತ್ತಲ್ಲ, ಅವು ಟಪಾಕ್ ಅಂತ ಕೆಳಗೆ ಬಿತ್ತು. ನಮ್ಮ ಇಮೇಜು ಕಳ್ಕೊಂಡ್ವಿ. ಸೊ ನೆಹರು ಆದ ನಂತರ, ಆಫ್ಟರ್ 64 ಎಷ್ಟು ನಾವು ಆ್ಯಕ್ಟಿವ್ ಆಗಿದ್ವು ಆ ಒಂದು ಟೈಮಲ್ಲಿ, ಈಗ ಸಡನ್ನಾಗಿ ಬಹಳ ಲೋ ಪ್ರೊಫೈಲ್ ಮ್ಯಾನೇಜ್ ಮಾಡಿದ್ವಿ. ಸುಮ್ಮನೆ ಹೋಗೋದು, ಚರ್ಚೆ ಮಾಡೋದು, ಬರೋದಷ್ಟೇ. ಭಾಳ ಆ್ಯಕ್ಟಿವ್ ಆಗಿ ವಿಶ್ವದ ಸಮಸ್ಯೆಗಳಿಗೆ ಭಾರತದೇ ಪರಿಹಾರ ಕೊಡಬೇಕು ಅಂತ ಆ್ಯಕ್ಟಿವ್ ಆಗಿ ಮಾಡಿದ್ವಲ್ಲ, ಎಲ್ಲ ಟುಸ್. ಆ ಸಮಯದಲ್ಲಿ ಒಂದು ಘಟನೆ ಆಗುತ್ತೆ. ಎಸ್ಪೆಷಲಿ 1965ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದ ಬಗ್ಗೆ, ಪಾಕಿಸ್ತಾನದ ಆಕ್ರಮಣದ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ ಭದ್ರತಾ ಮಂಡಲದಲ್ಲಿ. ಆಗ ನಮ್ಮ ವಿದೇಶಾಂಗ ಮಂತ್ರಿ ಸ್ವರಣ್ ಸಿಂಗ್ ರವರು
ಜುಲ್ಫಿಕರ್ ಅಲಿ ಭುಟ್ಟೋರವರು ಆ ಸಮಯದಲ್ಲಿ ಪಾಕಿಸ್ತಾನದ ವಿದೇಶಾಂಗ ಮಂತ್ರಿಯಾಗಿದ್ದರು. ಅವರ ಮತ್ತು ಇವರ ನಡುವೆ ವಾಕ್ಸಮರ ನಡೀತಾ ಇರುತ್ತೆ ವಿಶ್ವಸಂಸ್ಥೆಯಲ್ಲಿ. ಸ್ವರಣ್ ಸಿಂಗ್ ರವರು ಕೋಪ ಬಂದು ಆ ಒಂದು ಮೀಟಿಂಗ್ನ ಬಿಟ್ಟು ಎದ್ದು ಹೊಟ್ಟೋಗ್ತಾರೆ. ನಾನ್ ಸೆನ್ಸ್ ಅಂತ. ಅಷ್ಟು ಆಕ್ರೋಶ ನಮಗೆ ವಿಶ್ವಸಂಸ್ಥೆ ಮೇಲೆ ಮತ್ತು ಭದ್ರತಾ ಮಂಡಳಿಯಲ್ಲಿ ಆಗಿತ್ತು. ಸೊ ಆ ಒಂದು ಘಟನೆಯ ನಂತರ ಸ್ಟ್ಯಾನ್ಲಿ ಕೊಚೆನೆಕ್ ಒಂದು ಪುಸ್ತಕ ಬರೀತಾರೆ, ಇಂಡಿಯಾಸ್ ಚೇಂಜಿಂಗ್ ರೋಲ್ ಇನ್ ದ ಯುನೈಟೆಡ್ ನೇಷನ್ಸ್. ಭಾರತದ ಬದಲಾಗುತ್ತಿರುವಂತಹ ಪಾತ್ರ, ಭಾರತ ಬದಲಾಗುತ್ತಿರುವಂತಹ ಪಾತ್ರದಲ್ಲಿ ಸ್ಟ್ಯಾನ್ಲಿ ಕೊಚೆನೆಕ್ ಹೇಳ್ತಾರೆ, ಅವತ್ತಿನಿಂದ ಭಾರತದ ವಿದೇಶಾಂಗ ನೀತಿ ಬೈಲ್ಯಾಟ್ರಲ್ ತತ್ವ ಒಳಗೊಂಡಿದೆ. ಬೈಲ್ಯಾಟ್ರಲ್ ತತ್ವ ಅಂದರೆ ರಾಷ್ಟ್ರದೊಡನೆ ನಾವು ದ್ವಿಪಕ್ಷೀಯಾಗಿ ವ್ಯವಹರಿಸ್ತೀವಿ. ವಿಶ್ವಸಂಸ್ಥೆಯ ಬಹುಪಕ್ಷೀಯಾಗಿ ನಾವು ವ್ಯವಹರಿಸೋದಿಲ್ಲ. ದಟ್ ಈಸ್ ಮಲ್ಟಿಲ್ಯಾಟ್ರಲಿಸಮ್. ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಸಮಸ್ಯೆಗಳಿಗೆ ಇತ್ಯರ್ಥವನ್ನು ನೋಡುವಂಥದ್ದು. ದ್ವಿಪಕ್ಷೀಯ ಅಂತೇಳಿದ್ರೆ ನಾವು ಇಂಡಿಪೆಂಡೆಂಟಾಗಿ ರಾಷ್ಟ್ರಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸೊ ಇದು ಭಾರತದ ವಿದೇಶಾಂಗಿಯ ಮೂಲ ಮಂತ್ರವಾಗಿತ್ತು. ಬಹುಪಕ್ಷೀಯ ಚಿಂತನೆಗಳು ವಿಶ್ವಸಂಸ್ಥೆ ಹಿಂದೆ ಹೋಗಿ ಕೂತ್ಕೊಳ್ತು. ಸೊ ಭದ್ರತಾ ಮಂಡಳಿಯಲ್ಲಿ ಸೋವಿಯತ್ ಯೂನಿಯನಿನ ವೀಟೋ ಮತ್ತು ಅವರ ಸಪೋರ್ಟ್ ಅತ್ಯಂತ ಅವಶ್ಯಕವಾಗಿತ್ತು. ಒಂದು ವಿಷಯ ನಿಮಗೆ ಹೇಳಬೇಕು, 1967ರಲ್ಲಿ ಸಣ್ಣ ಪ್ರಮಾಣದ ಯುದ್ಧ ಆಗತ್ತೆ ಭಾರತ ಮತ್ತು ಚೀನಾ ಜೊತೆ. ಇದಕ್ಕೆ ನಾಥುಲಾ ಕ್ಲಾಶಸ್ ಅಂತ ಕರೀತಾರೆ. ಇಲ್ಲಿ ಸಿಕ್ಕಿಂ ಏನಿದೆಯಲ್ಲ, ಸಿಕ್ಕಿಮಿನ ಬಾರ್ಡರ್ ಅಂತ ಒಂದು ಯುದ್ಧ ಭಾರತ ಮತ್ತು ಚೀನಾ. ಆಮೇಲೆ 70 ಗೊತ್ತಲ್ಲ, ಈ ಒಂದು ಸಣ್ಣ ಪ್ರಮಾಣದ ಓಳುಗಳಾಗಿ ಕತ್ತರಿಸಿ ಬಾಂಗ್ಲಾದೇಶವನ್ನು ಗೆಲ್ಲುತ್ತೆ, ಹಾದಿಗೆ ತಗೊಂಡು ಹೋಗ್ತೀವಿ. ಕೇವಲ ಮಾತಾಡಿದಾಗ 62 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಮಗೆ ಸಪೋರ್ಟ್ ಮಾಡಿದಂಥ ಏಕೈಕ ರಾಷ್ಟ್ರ ಅಂದರೆ ದಟ್ ಈಸ್ ಸೋವಿಯತ್ ಯೂನಿಯನ್. ಈ ಫ್ರಾನ್ಸು, ಅಮೇರಿಕಾ, ಬ್ರಿಟನ್ನು ಕೆಲಸಕ್ಕೆ ಬರಲಿಲ್ಲ ನಮಗೆ. 1974 ಹೋಗೋಣ. ಏನಾಯಿತು 1974ನಲ್ಲಿ? ಭಾರತದ ಮೊದಲ ಅಣು ಅಸ್ತ್ರದ ಟೆಸ್ಟಿಂಗ್ ನಡೆಯುತ್ತೆ ಪೋಖ್ರಾನಲ್ಲಿ. ಇದಾಗಿದ್ದ ಕೂಡಲೇ ಅಮೇರಿಕಾ ಮತ್ತು ಕೆನಡಾ ಸೇರಿಕೊಂಡು ಭಾರತದ ಮೇಲೆ ನಿಬಂಧನೆಗಳಾಗ್ತಾರೆ, ಎಸ್ಪೆಷಲಿ ಆರ್ಥಿಕ ನಿಬಂಧನೆಗಳು, ಎಕನಾಮಿಕ್ ಸ್ಯಾಂಕ್ಷನ್ ಆನ್ ಇಂಡಿಯಾ ಬಿಕಾಸ್ ವಿ ವೆಂಟ್ ನ್ಯೂಕ್ಲಿಯರ್ ಆನ್ 1974. ಅದಾದ ನಂತರ ಇಮಿಡಿಯೇಟಾಗಿ ವಿಶ್ವಸಂಸ್ಥೆಯಲ್ಲಿ ಅಣು ಅಸ್ತ್ರಗಳನ್ನು ವಿಸ್ತಾರ ಆಗಬಾರ್ದು, ಯಾವ ರಾಷ್ಟ್ರಗಳು ಟೆಸ್ಟ್ ಮಾಡಬಾರ್ದು ಅಂತ ಈ ದೊಡ್ಡ ರಾಷ್ಟ್ರಗಳು ತೊಗೊಂಬಂದಿಡ್ತಾರಲ್ಲಿ, ಸೈನ್ ಮಾಡಿ ಅಂತ. ಎಸ್ಪೆಷಲಿ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಆವತ್ತಿನ ಸಮಯದಲ್ಲಿ ಪ್ರಣಬ್ ಮುಖರ್ಜಿಯವರು ವಿದೇಶಾಂಗ ಮಂತ್ರಿಯಾಗಿರ್ತಾರೆ. ಅಫ್ಕೋರ್ಸ್ ನಂತರದ ದಿನಗಳಲ್ಲಿ ಅವರು ನಮ್ಮ ದೇಶದ ರಾಷ್ಟ್ರಪತಿಯಾಗಿರ್ತಾರೆ. ಬಟ್ ಆ ಸಮಯದಲ್ಲಿ ವಿದೇಶಾಂಗ ಮಂತ್ರಿಯಾಗಿರುವಂತಹ ಪ್ರಣಬ್ ಮುಖರ್ಜಿರವರು ಜಪಾನಿಗೆ ಭೇಟಿ ಕೊಡ್ತಾ ಇರ್ತಾರೆ. ಜಪಾನಿಗೆ ಭೇಟಿ ಕೊಟ್ಟಾಗ ಅವರು ಹೇಳ್ತಾರೆ, ಇಫ್ ಇಂಡಿಯಾ ಡಿಡ್ ನಾಟ್ ಸೈನ್ ದ NPT, it is not because of its lack of commitment for non-proliferation,
because we consider NPT as a flawed treaty and it did not recognize the need for universal, non-discriminatory verification on the treatment. ನಾವು ಎನ್ ಪಿ ಟಿಗೆ ಸರಿಹೆ ಹಾಕಿಲ್ಲ. ಯಾಕೆ ಅಂದರೆ ಎನ್ ಪಿ ಟಿ ನಿಜವಾಗ್ಲೂ ಅಣು ಅಸ್ತ್ರಗಳ ವಿಸ್ತಾರವನ್ನು ತಡೆಯುವಂತಹ ಅಂಶ ಇಲ್ಲ ಅದರಲ್ಲಿ. ಇದು ಕಿತ್ತೋಗಿರೋ ಕಳಪೆ ಒಪ್ಪಂದ. ಇದರಲ್ಲಿ ಸಾರ್ವತ್ರಿಕವಾಗಿ ಅಣು ಅಸ್ತ್ರಗಳನ್ನು ತ್ಯಜಿಸುವಂತಹ ಚಿಂತನೆ ಇಲ್ಲ. ಇದು ತಾರತಮ್ಯತೆಯಿಂದ ಕೂಡಿದೆ ಅಂತ ಭಾಳ ಸ್ಟ್ರಾಂಗಾಗಿ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ ನಮ್ಮ ವಿದೇಶಾಂಗ ಮಂತ್ರಿ ಪ್ರಣಬ್ ಮುಖರ್ಜಿರವರು. ಸೊ ಹಾಗಾಗಿ ನಮಗೆ ವಿಶ್ವಸಂಸ್ಥೆಯ ಮೇಲೆ ನಂಬಿಕೆ ಹೋಗುತ್ತೆ. ಜನವರಿ 2011ರಿಂದ 2013ರವರೆಗೂ ವಿ ಬಿಕಮ್ ಎ ನಾನ್ ಪರ್ಮನೆಂಟ್ ಮೆಂಬರ್. ಹೇಳಿದ್ನಲ್ಲ ಆಗಲೇ, ನಾನ್ ಪರ್ಮನೆಂಟ್ ಮೆಂಬರಿನ ಅವಧಿ 2 ವರ್ಷ ಅಷ್ಟೇ. 5 ಶಾಶ್ವತ ಸದಸ್ಯರು, 10 ನಾನ್ ಪರ್ಮನೆಂಟ್ ಅಥವಾ ತಾತ್ಕಾಲಿಕ ಸದಸ್ಯರು. ಅದರಲ್ಲೂ ಕೂಡ ನಾವು ಭಾಗವಹಿಸ್ತೀವಿ. ಈ ಸಮಯದಲ್ಲಿ ವಿ ಪ್ಲೇಡ್ ಎ ಕೀ ರೋಲ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಹಾಗೂ ರಾಷ್ಟ್ರ ಭದ್ರತೆಗೆ ನಾವು ಅಂತಾರಾಷ್ಟ್ರೀಯ ಈ ಒಂದು ಒಕ್ಕೂಟದಲ್ಲಿ ಸಕ್ರಿಯವಾಗಿ ಪಾಲನ್ನು ಮಾಡಿದ್ದೀವಿ, ಪಾತ್ರವನ್ನು ವಹಿಸಿದ್ದೀವಿ. ಇವಾಗ ನಾವು ಏನು ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಮೇ ಬಿ 5 to 10 minutes ಪ್ರಸ್ತುತ ಸಮಯದಲ್ಲಿ ಭಾರತ ಏನು ಮಾಡ್ತಾ ಇದೆ, ವಾಟ್ ಆರ್ ಇಟ್ಸ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇನ್ ಡೀಲಿಂಗ್ ವಿತ್ ಯುನೈಟೆಡ್ ನೇಷನ್ಸ್. One very important thing that we should remember is India is making an attempt, very strong pitch to become a permanent member. ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಯುತವಾಗಿರುವಂಥ ಒಂದು ಮಂಡಳಿ. ಇದರಲ್ಲಿ 5 ಜನ ಇದ್ದಾರಲ್ಲ ಶಾಶ್ವತ ಸದಸ್ಯರು. ಅದನ್ನು ಪುನರ್ರಚಿಸಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಭಾಳ ವೇಗವಾಗಿ ಭಾರತ ಲಾಬಿ ಮಾಡ್ತಾ ಇದೆ. 8 ಬಾರಿ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿದೆ ಭದ್ರತಾ ಮಂಡಳಿ, 2 ವರ್ಷ. ಬಟ್ ಆದರೆ ವಿ ವಾಂಟ್ ಟು ಬಿಕಮ್ ಅ ಪರ್ಮನೆಂಟ್ ಮೆಂಬರ್. ಸೊ ಇಲ್ಲಿ ಮೂಲವಾಗಿ ರಷ್ಯಾ, ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸು ಮತ್ತು ಇತರ G4 ರಾಷ್ಟ್ರಗಳು ಭಾರತದ ಪರವಾಗಿ ಹೇಳ್ತಾ ಇದೆ, ಇಲ್ಲ ನಾವು ವಿಸ್ತಾರ ಮಾಡ್ತೀವಿ, ನೀವು ಕೂಡ ಬನ್ನಿ, ನಿಮ್ಮ ಸೀಟ್ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ. G4 ಪ್ರಪೋಸಲ್ ಇಟ್ಟಿತ್ತು. ವಿಶ್ವಸಂಸ್ಥೆಯ 15 ಜನ ಭದ್ರತಾ ಮಂಡಳಿಯ ಸದಸ್ಯತ್ವ ಏನಿದೆಯೋ ಅದನ್ನು 25 ಸದಸ್ಯರಿಗೆ ಮಾಡಿ ಅಂತ ಹೇಳ್ತು. ಭಾರತ ಸುಮ್ಮನೆ ಹೇಳ್ತಲ್ಲ ನಮಗೆ ಶಾಶ್ವತ ಸದಸ್ಯತ್ವ ಬೇಕು ಅಂತ. ಅದು ಕೇಳ್ತಾ ಇದೆ. ನಾವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ. ವಿಶ್ವದ ಜನಸಂಖ್ಯೆ ಎಷ್ಟು ಆಲ್ಮೋಸ್ಟ್ 140 ಕೋಟಿ ಇರುವಂತಹ ಜನಸಂಖ್ಯೆ ನಮ್ಮದು. ಆಮೇಲೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನೋಡಿದಾಗ ನಮ್ಮ ಸ್ಥಾನ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಶ್ವಸಂಸ್ಥೆಯ ಶಾಂತಿ ಪಡೆಗೆ ನಾವು ಸಾವಿರಾರು ಯೋಧರನ್ನು ನೀಡಿದ್ದೀವಿ. ಒಂದು 180,000 ನಮ್ಮ ಯೋಧರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸುಮಾರು 43 ಮಿಷನ್ಗಳಲ್ಲಿ 156
ಭಾರತೀಯರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಬರಾಕ್ ಒಬಾಮರವರು ಭಾರತಕ್ಕೆ ಬರ್ತಾರೆ. ಅವರ ಅಧ್ಯಕ್ಷ ಆಗಿರುವಂಥ ಸಮಯದಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಭಾರತ, ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ, ನೀವು ಕೂಡ ಶಾಶ್ವತ ಸದಸ್ಯರಾಗಿ ಅಂತ ಹೇಳ್ತಾರೆ. ಅದು ಅಮೇರಿಕದ ಒಂದು ನೆಲವನ್ನು ಕೂಡ ಸೂಚಿಸುತ್ತೆ. ಬಟ್ ಅಗೇನ್ ಅದು ಆ ಒಂದು ಹೇಳಿಕೆ ಭಾಳ ಸ್ಪಷ್ಟವಾಗಿಲ್ಲ. ಅವರು ಕೂಡ ಅಧಿಕಾರನ ಕಳ್ಕೊಳ್ತಾರೆ. ಅವರ ಅಧಿಕಾರ ಕಳ್ಕೊಳ್ತಾರೆ ಅಂದರೆ ಅವರ ಟರ್ಮ್ ಮುಗ್ದೋಗುತ್ತೆ. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಬಂದರು, ಅಲ್ಲೂ ಏನೂ ಆಗಲಿಲ್ಲ. ಈಗ ನೋಡಬೇಕು ಜೋ ಬೈಡನ್ರವರು ಇದರ ಬಗ್ಗೆ ಏನು ವ್ಯಕ್ತಪಡಿಸ್ತಾರೆ ಅಂತ. ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾನ್ಯ ಸಭೆಯ ಸಮಯದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 75ನೇ ಸಭೆಯಲ್ಲಿ ಅದು ನಡೆದಿದ್ದು ಹೋದ ವರ್ಷ 2020 ಸೆಪ್ಟೆಂಬರ್ ನಡೆಯುತ್ತೆ. ಅಲ್ಲಿ ಹೇಳ್ತಾರೆ, ಟುಡೇ people of India are concerned whether this reform process will ever reach its logical conclusion. For how long will India be kept out of the decision-making structure of the United Nations? Reforms in the response, in the process, and in the very character of United Nations is a need of the hour. It is a fact that the faith and respect that the United Nations enjoys among the 1.3 billion people in India is unparalleled. ಎಷ್ಟು ದಿವಸ ನಮ್ಮನ್ನು ಸತಾಯಿಸ್ತೀರಾ ಹೀಗೆ? ಇನ್ನು ಎಷ್ಟು ದಿವಸ ಬೇಕು ನಾವು ನಿರ್ಧಾರಗಳನ್ನು ಮಾಡುವಂತಹ ಪುನರ್ಮನನ ಆಗುವಂಥದ್ದು? ಭಾರತದ 130 ಕೋಟಿ ಇರುವಂಥ ಜನರು ವಿಶ್ವಸಂಸ್ಥೆ ಮೇಲೆ ನಂಬಿಕೆ ಇದೆ, ಬೇಗ ವಿಸ್ತಾರ ಮಾಡಿ ನಮ್ಮನ್ನ ಒಳಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಭದ್ರತಾ ಮಂಡಳಿಯನ್ನು ಹೊರತುಪಡಿಸಿದ್ರೆ ನಮ್ಮ ಕಾಂಟ್ರಿಬ್ಯೂಷನ್ಸ್, ನಮ್ಮ ಪಾತ್ರ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲೂ ಕೂಡ ನೋಡ್ಬೋದು. 1945ರಿಂದ ಇವತ್ತಿನವರೆಗೂ ಕೂಡ 3 ಜನ ಭಾರತೀಯರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ. 1985ರಿಂದ 98ರವರೆಗೂ ನಾಗೇಂದ್ರ ಸಿಂಗ್ರವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿದ್ದರು. ಇವತ್ತಿನ ಸಮಯದಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ದಲ್ವೀರ್ ಭಂಡಾರಿರವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ 2ನೇ ಬಾರಿ ಕೂತ್ಕೊಂಡಿದ್ದಾರೆ. ಈ ಸ್ಟಿಲ್ ದೇರ್. ಸೊ ಹೀಗೆ ವಿಶ್ವಸಂಸ್ಥೆಯು ಭಾರತದ ಕೊಡುಗೆಯನ್ನು ರೆಕಗ್ನೈಸ್ ಮಾಡ್ತಾ ಡಿಸೆಂಬರ್ 2014 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ರೆಸಲ್ಯೂಷನ್ ಅಡಾಪ್ಟ್ ಮಾಡಿಕೊಡುತ್ತೆ. ಏನು ಅಂದರೆ 21 ಜೂನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡಬೇಕು. ಪ್ರತಿ ವರ್ಷ 21 ಜೂನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡ್ತಾ ಇದೆ. ಇಡೀ ವಿಶ್ವನೇ ಇವತ್ತು ಭಾರತದ ಕಡೆ ನೋಡುವಂಥ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಫಿಟ್ನೆಸ್ಸಿಗೆ ಸಂಬಂಧಪಟ್ಟಂತೆ ಭಾರತದ ಕಡೆ ನೋಡುವಂತಹ ಸಮಯ ಬಂದೇ ಬಿಡ್ತು. ಇನ್ನೊಂದು ವಿಶೇಷ, ಭಾರತದ ಹಿರಿಮೆಗೆ ಸಂಬಂಧಪಟ್ಟಿದ್ದು 2016ರಲ್ಲಿ
ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆದ ನಂತರ ಬಂದಂತಹ ಒಂದು ಗುರಿಗಳ ಅಭಿಯಾನ. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಏಪ್ರಿಲ್ 14 ವಿಶ್ವಸಂಸ್ಥೆಯಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಯಿತು. ಭಾರತವು ಕೂಡ ಮನವಿ ಮಾಡ್ಕೊಳ್ತಾ ಇದೆ, ಏಪ್ರಿಲ್ 14 ಅಂತಾರಾಷ್ಟ್ರೀಯ ಸಮಾನತೆ ದಿನ ಅಂತ ಘೋಷಣೆ ಮಾಡಿ ಅಂತ. ನೋಡಬೇಕು ಅದೇನು ಮಾಡ್ತಾರೋ, ಮಾಡಿದ್ರೆ ಅನುಕೂಲ ಆಗತ್ತೆ. ಸೊ ಭಾರತದ ಕಾಂಟ್ರಿಬ್ಯೂಷನ್ ಈಸ್ ಅಸ್ಟೌಂಡಿಂಗ್. ಹಣಕಾಸಿನ ವಿಚಾರಕ್ಕೆ ಬರೋಣ. ಅಂತಿಮವಾಗಿ ಫಿಫ್ಟೀನ್ ಆಯವ್ಯಯ ವರ್ಷವನ್ನು ನೋಡಿದಾಗ ಇಂಡಿಯಾಸ್ ಕಾಂಟ್ರಿಬ್ಯೂಷನ್ ಟು ಯುನೈಟೆಡ್ ನೇಷನ್ಸ್ $34 ಮಿಲಿಯನ್ ನಮ್ಮ ಖಜಾನೆಯಿಂದ ಕೊಟ್ಟಿದ್ದೀವಿ. ಅದರಲ್ಲದೆ 2009 ವಿಶ್ವಸಂಸ್ಥೆಯ ಪ್ರಜಾಪ್ರಭುತ್ವದ ನಿಧಿಗೆ ನಾವು $250 ಮಿಲಿಯನ್ ನಾವು 2009 ನೀಡಿದ್ದೀವಿ. ಹೀಗೆ ವಿಶ್ವಸಂಸ್ಥೆ ಮತ್ತು ಭಾರತದ ಸಂಬಂಧ ಉತ್ತಮವಾಗಿದ್ದು, ಇನ್ನು ನಿರೀಕ್ಷೆ ಮಾಡುವಂತಹ ವಿಷಯವೆಂದರೆ ವೆನ್ ವಿಲ್ ಇಂಡಿಯಾಸ್ ಟೈಮ್ ಕಮ್ ಟು ಬಿಕಮ್ ದ ಪರ್ಮನೆಂಟ್ ಮೆಂಬರ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್. ನಮ್ಮ ಸಮಯ ಯಾವಾಗ ಬರುತ್ತೆ ನಿರೀಕ್ಷಿಸಿ ನೋಡೋಣ. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.